ಯಾಕೆ ಹೊಂಟೇವಿ ಅಂದ್ರೆ ಬಂಧುಗಳಿಗೆ ನಿಮಗೆ ಗೊತ್ತಿಲ್ಲ, ಮೊನ್ನೆ ಇದೇ ಹುಬ್ಬಳ್ಳಿ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ತಾಯಿಗೆ ಡಿಲಿವರಿ ಆಯ್ತು. ಕಥೆಯೆಲ್ಲ ನಾ ಹೇಳ್ತಿರೋದು. ತಾಯಿ ಇಂಥ ದೊಡ್ಡ ಮಣಿತಂದ ಹುಟ್ಟಿದವಳಿದ್ದು, ಬಹಳ ದಿನಕ್ಕೆ ಮಗು ಆಗಿತ್ತು. ಆ ತಾಯಿ ಹುಟ್ಟಿದ ಮೇಲೆ 3ನೇ ದಿನಕ್ಕೆ ಕೂಸು ದವಾಖಾನೆಗೆ ಹಚ್ಚಗಾಗಿಬಿಡ್ತು. ಡಾಕ್ಟರ್ಗಳು ಹೆದರ್ಕೊಂಡು ಏನ್ ಮಾಡಿದ್ರಂದ್ರ, ಈ ಕೂಸಿಗೆ ನಾವ್ ಏನು ಕೊಟ್ಟೇವಿ ಅಂತ ಚೆಕ್ ಮಾಡ್ತಾರ. ಆ ಕೂಸಿಗೆ ಏನೂ ಕೊಟ್ಟಿಲ್ಲ. ಡಾಕ್ಟರ್ಗಳು ಚೆಕ್ ಮಾಡ್ತಾರ, ಹಂಗಾರೆ ಈ ಕೂಸಿನ ಹೊಟ್ಟೆಗೆ ಏನು ಹೋಗಿತ್ತು ನೋಡ್ಬೇಕಂತಂದ್ರ ಆ ಕೂಸಿನ ಎದೆಯಾಗ ಹೋಗಿತ್ತು ತಾಯಿ ಹಾಲು ಮಾತ್ರ ಹೋಗಿತ್ತು. ಡಾಕ್ಟರ್ಗಳಿಗೆ ಚೆಕ್ ಮಾಡ್ಬೇಕಾಗಿತ್ತು ಏನಾಯ್ತಂದ್ರ, ಆ ತಾಯಿ ಎದೆ ಹಾಲು ತೆಗೆದು ಚೆಕ್ ಮಾಡಕ್ ಕಳ್ಸಿದ್ರ ಹಾಲು ಬೆಳಗಿತ್ತು. ಆದ್ರೆ ಹಾಲ್ನಾಗ ಏನ್ ಬಂದಿತ್ತಂದ್ರ ಸೋಪು, ಶಾಂಪೂ, ಪೇಸ್ಟು, ಫಿನೈಲು, ಪ್ಲಾಸ್ಟಿಕ್ನ ಅಂಶ ಪತ್ತೆಯಾಗಿತ್ತು. ಯುರೇನಿಯಂ ಅಂತ ಮೊನ್ನೆ ಪೇಪರ್ನಾಗ ಬಂತು. ಹಂಗಾರ ಆ ತಾಯಿನ ಕೇಳಿದ್ರು, ಈ ಮೊದ್ಲು ಹಳ್ಳಿಯಾಗೆಲ್ಲ ಹೊಟ್ಟಿಲಿ ಬಂದವ್ರಿಗೆ ಹೆಣ್ಮಕ್ಳಿಗೆ ಬೈಕ್ ಹೆಕ್ಯಾವ ಅಂತೇಳಿ ಆ ಮಣ್ಣು ಗಿಣ್ಣು ತಿಂತಿದ್ರಂತ. ಈಗ ಮತ್ತೆ ಸಿಮೆಂಟ್ ಮಾಡಿಬಿಟ್ಟೇವಿ, ಮಣ್ಣು ಸಿಗುದಿಲ್ಲಲ್ಲ, ಅದಕ್ಕಾಗಿ ಮತ್ತೆ ಬಚ್ಚಲಾಗಿರೋ ಶಾಂಪು ಗಿಂಪು ಸೋಪು ತಿಂದಿದ್ದಾಳಕ್ಕೆ ಅಂತ ತಿಳ್ಕೊಂಡು ಡಾಕ್ಟರ್ಗೆ ಕೇಳಿದ್ರು, ನೀ ಯಾಕೆ ತಿಂದೀವ ಬೈಕ್ ಹೆಚ್ಚಾಗಿ ಅಂತ ಹೇಳಿ. ನಾ ಯಾಕೆ ತಿನ್ನಕ್ ಹೋದ್ರಿ, ಚಲೋ ಮನೆ ಕೇಳಿ ಹಣ್ಣು ತರಕಾರಿನ ತಿಂದಿನಿ ನಾನು, ನಮ್ಮ ಅಪ್ಪ ನಮ್ಮ ಭಾಳ ಚಲೋ ಸಾಕ್ಯಾರಂದ್ರು. ಡಾಕ್ಟರ್ಗಳು ಹಂಗಾರೆ ನೀ ಏನ್ ತಿಂದಿ ಅಂದ್ರು, ಇಂಥ ಹಣ್ಣು ತರಕಾರಿ ತಿಂದಿ ನಮ್ದು. ಎಲ್ಲಿ ತಂದಿ ಅಂದ್ರೆ ಅಲ್ಲಿಗೆ ಹೋಗಿ ತರಕಾರಿ ತಂದು ಚೆಕ್ ಮಾಡಿಸಿದ್ರು. ತರಕಾರಿ ಹಚ್ಚಗೆ ಇದ್ದು ಲ್ಯಾಬ್ರೇಟರಿ ರಿಪೋರ್ಟ್ ಬಂದ್ಮೇಲೆ ಏನ್ ಬಂತಂದ್ರ ಆ ತರಕಾರಿಯಾಗ ಸೋಪು, ಶಾಂಪು, ಪೇಸ್ಟು, ಫಿನೈಲು, ಪ್ಲಾಸ್ಟಿಕ್ ಬಂತು. ಇವ್ರು ಏನಂದ್ರೆ ಹಂಗಾರೆ ಈ ತರಕಾರಿ ಎಲ್ಲಿಂದ ಬರ್ತದೆ ಅಂತ ಡಾಕ್ಟರ್ಗಳು ಅಲ್ಲಿಗೆ ಹೋದ್ರು. ಅಲ್ಲಿ ಪರೀಕ್ಷೆ ಮಾಡಿ ನೋಡ್ತಾರ, ನೀ ಯಾವಾಗಿದ್ರಾಗ ಸೇರ್ಸಿಪ್ಪ ಅಂತ ರೈತರು ಕೇಳ, ನಾ ಯಾಕ್ರಿ ನೀರು ಹಾಕಿ ಬೆಳೆದೇನೆ ಅಂತ ತಾವಂದ. ಹಂಗಾರೆ ನೀರು ಹಾಕಿ ಬೆಳೆದಿಲ್ಲ, ಯಾವ ನೀರು ಅಂತೇಳಿ ಅವ್ರು ಕರ್ಕೊಂಡೋಗಿ ನೀರು ಚೆಕ್ ಮಾಡ್ಸಕ್ ನೋಡಿದ್ರ ಆ ಮನುಷ್ಯ ನದಿ ನೀರು ಹಾಕಿ ಬೆಳೆದಿದ್ದ. ಆ ನದಿ ನೀರಾಗ ಈ ಎಲ್ಲ ಅಂಶ ಬಂದಿತ್ತಲ್ಲ ಬಂಧುಗಳೇ. ಅದು ಎಲ್ಲಿಂದ ಬಂದಿತ್ತಂದ್ರ, ನಾವೆಲ್ಲರೂ ಮನ್ಯಾಗ ಸೋಪು, ಶಾಂಪು ಹಾಕಿ ಬಚ್ಚಲಾಗಿ ಏನ್ ಜಳಕ ಮಾಡ್ತೀವಲ್ಲ, ಬಚ್ಚಲದ ನೀರಿಂದ ಹಿಡ್ಕೊಂಡು ಹೊಲಕ್ಕೆ ಬಿಡಿ ಕೆಮಿಕಲ್ ಎಲ್ಲ ನೀರಿಗೆ ಬಂದು ತಾಯಿ ಎದೆ ಹಾಲಿಗೆ ಬಂದದ ಬಂಧುಗಳೇ. ಬಂದಿರೋದು ಆ ಹೆಣ್ಮಕ್ಳಿಗೆ ಒಬ್ಬರಿಗೆ ಅಲ್ಲ, ನಿಮ್ಮ ಮನೆಯಾಗಿರೋ ಎಲ್ಲರಿಗೂ, ನಮ್ಮ ಮನೆಯಾಗಿರೋ ಎಲ್ಲ ತಾಯಿ ಎದೆ ಹಾಲು ವಿಷ ಆಗಿದೆ. ಅದಕ್ಕಾಗಿ ತಾಯಿ ಎದೆ ಸರಿ ಮಾಡಬೇಕಾಗಿತ್ತಂದ್ರೆ ನಾವು ನದಿ ಮೂಲಗಳನ್ನ ಸರಿ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಅಭಿಯಾನ ಪ್ರಾರಂಭವಾಗಿದೆ. 1000 ಕಿಲೋಮೀಟರ್ ಅಡಿ ಅಭಿಯಾನಕ್ಕೆ ನೀವೆಲ್ಲ ಶ್ರೇಷ್ಠರು ಆಶೀರ್ವಾದ ಮಾಡಬೇಕು. ಮಹೇಶ್ ತೆಂಗಿನಕಾಯಿ ಸರ್, ಜಾಕೀರ್ ಸರ್, ಮತ್ತೆ ಸಂದೀಪ್ ಸರ್, ಮತ್ತೆ ಎಲ್ಲ ಸರ್, ನೀವೆಲ್ಲರಲ್ಲಿ ನಾನು ಹೃದಯದಿಂದ ಬೇಡ್ಕೋತೇನೆ. ನಾನು ಎಲ್ಲವನ್ನೂ ಮೀರಿ ಬದುಕ್ತಾ ಇದ್ದೇನೆ. ರಾಜಣ್ಣ ಕುರುವಿ ಗುರುಗಳಲ್ಲಿ ನಾನು ಬೇಡ್ಕೋತೇನೆ, ನಾನು ಯಾವ ಕಾರಣಕ್ಕೂ ಈ ಜೀವನ ಇರು ಮಠ ಪ್ರಕೃತಿಯನ್ನ ಪರೋಪಕಾರವನ್ನು ಬಿಟ್ಟು ನಾ ಯಾವ ಕ್ಷೇತ್ರಕ್ಕೂ ಬರೋದಿಲ್ಲ. ಯಾರು ನನ್ನ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾನು ಯಾವುದೇ ರಾಜಕಾರಣಕ್ಕಾಗಿ ಮತ್ತೊಂದು ಎದಕ್ಕೂ ಬರೋ ಮನುಷ್ಯ ಅಲ್ಲ. ಅದಕ್ಕಾಗಿ ನಾವು ತಗೊಳ್ಳುವಂತ ಎಲ್ಲಾ ಕೆಲಸದ ಜೊತೆಗೆ ನಾವು ಕರೆದಾಗ ನಿಮ್ ಟಿಪಿ ಬದಲಾಯಿಸ್ಕೊಂಡು ಬಂದಿರಲ್ಲ, ನನ್ನ ತಾಯಿ ಜಗದಾಗಿಟ್ಟು ನಿಮ್ಮನ್ನು ನೋಡ್ಕೋತೇನೆ. ನೀವು ಮಾಡುವಂತ ಎಲ್ಲಾ ಕಾರ್ಯಗಳು ನಾವು ಬಂದು ನಿಮ್ ಜೊತೆಗೆ ಸೇರ್ತೀವಿ. ಮುಂಗರವಾಡಿ ಸರ್, ನಿಮ್ ಜಗದಾಗ ನಮ್ಮನ್ನು ಇಟ್ಕೊಂಡು ಸೇವೆ ಮಾಡಕ್ ಅವಕಾಶ ಕೊಡ್ತೀರಿ. ಕಲಾವಿದರೆಲ್ಲ ಬಂದಿರಿ, ದೂರದಿಂದ ಬಂದಂತ ಎಲ್ಲರೂ. ಈಗ ಈ ಕಾರ್ಯಕ್ರಮದ ರೂಪ ಏನಂದ್ರೆ ಸರ್, ನೀವೇನ್ ಮಾಡ್ಬೇಕಂದ್ರೆ, ಈಗ ಸಿದ್ಧಾ ರೋಡ್ ಹಚ್ಚನ ಮುಂದೊಂದು, ಗುರುನಾಥ್ ರೋಡ್ ಹಚ್ಚನ ಮುಂದೆ ಕೊಡ ತುಂಬಿಟ್ಟಿವಿ. ಆ ಕೊಡ ಎದಕ್ಕೆ ತುಂಬಿಟ್ಟಿವಿ ಅಂದ್ರೆ, ಕೊಡ ಖಾಲಿ ಆಗೈತಿ, ಅಚ್ಚನ್ ಈಗ ನದಿ ಏನು ವಿಷ ಆಗಿವಲ್ಲ, ನೀವು ಕೊಟ್ಟಂತ ಆ ಕೊಡ ಇಸ್ಕೊಂಡು ಹೋಗಿ ನಿರ್ಮಲ ತುಂಗಭದ್ರೆಗೆ ಸುರುವಿ ಅಚ್ಚನ ತೀರ್ಥದಿಂದ ನದಿ ಶುದ್ಧ ಮಾಡುವಂತ ಅಭಿಯಾನ ಚಾಲೂ ಮಾಡ್ತಾ ಇದೀವಿ. ಅದಕ್ಕೆ ನೀವು ನಮಗೆ ಆಶೀರ್ವಾದ ಮಾಡಬೇಕು. ಬೆಳಗುಗಳ ಭವನ್ ಮಿಸ್ಕಿನ್ ಸರ್, ನಿಮ್ಮ ಹೆಸರು ಯಾರ್ಯಾರು ಬಿಟ್ಟೇನಲ್ಲ, ಯಾರ ಹೆಸರು ಬಿಟ್ಟೇನೆ ಅವರು ಇನ್ನೊಂದ್ಸತಿಗೆ ಬಂದಾಗ ಜನ್ಮಕ್ಕೂ ನಿಮ್ ಕೂಡ ನಾ ಕೆಲಸ ಮಾಡ್ತೀನಿ ಅಂತ ಹೇಳ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ನಿರ್ಮಲ ತುಂಗಭದ್ರ ಅಭಿಯಾನ ಚೆಲುವಾಗಲಿ. ಚಂದ್ರಶೆಟ್ಟಿ ಸರ್, ಸದಾನಂದ ದಂಗನವರು ಸರ್ ಎಲ್ಲರೂ ಈ ಕಾರ್ಯಕ್ರಮ ಚಾಲನೆ ಕೊಡಕ್ ನಡೀರಿ. ಈಗ ಮಹೇಶ್ ಗುರುಗಳು ಒಂದೆರಡು ಮಾತಾಡ್ತಾರೆ.